शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಸರ್, ಈಗ ಅಡುಗೆ ಅನಿಲ ರೇಟ್ ಮತ್ತೆ 29 ಅದೇ ಒಳ್ಳೆಯ ದಿನಗಳು, ಅಚ್ಚೇ ದಿನ. ವಿಶ್ವಗುರು ನರೇಂದ್ರ ಮೋದಿ ಅವರಿಂದ ಒಳ್ಳೆಯ ದಿನಗಳು ಬರ್ತಾ ಇದ್ದಾವೆ. ಅಚ್ಚೇ ದಿನ. ಇವತ್ತು UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಎಷ್ಟಿತ್ತು ಪೆಟ್ರೋಲ್ ರೇಟ್? 68 ರೂಪಾಯಿ ಇತ್ತು, ಈಗ 108 ರೂಪಾಯಿ. ಡೀಸೆಲ್ ರೇಟ್ 58 ರೂಪಾಯಿ ಇತ್ತು, ಈಗ 95 ರೂಪಾಯಿ. ಗ್ಯಾಸ್ ಸಿಲಿಂಡರ್ 415 ಇತ್ತು, ಈಗ 1100 ಅಲ್ಲ, ಈಗ 1200 ಆಯಿತು. ಡಾಲರ್ ರೇಟು 58 ರೂಪಾಯಿ ಇತ್ತು, ಈಗ 96 ರೂಪಾಯಿ. ಫರ್ಟಿಲೈಸರ್ ರೇಟು 3 ಪಟ್ಟು ಜಾಸ್ತಿ ಆಗಿದೆ ಮತ್ತು ಸಿಗ್ತಾನೂ ಇಲ್ಲ. ಇವತ್ತು ನಾಳೆ ಈಗ ಜಿಲ್ಲಾಧಿಕಾರಿಗೆ ಫೋನ್ ಮಾಡಿದ್ರು, ಸರ್ ಫರ್ಟಿಲೈಸರ್ ಕಡಿಮೆ ಇದೆ ಸರ್, ಏನಾರು ಮಾಡಿ ನಾಳೆ ಇವತ್ತು ಮಳೆ ಸ್ಟಾರ್ಟ್ ಆಗ್ತದೆ, ಜೂನ್ 8ಕ್ಕೆ ಮನ್ಸೂನ್ ಸ್ಟಾರ್ಟ್ ಆಗುತ್ತೆ ನಮಗೆ ಅಂಥೇಳಿ. ಗೊಬ್ಬರ ಇಲ್ಲ. ನರೇಂದ್ರ ಮೋದಿಯವರು ಅಚ್ಚೇ ದಿನಗಳು. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 12 ವರ್ಷ ಆಯಿತು, 24 ಕೋಟಿ ಉದ್ಯೋಗ ಸಿಕ್ಕಿಲ್ಲ. ಉಲ್ಟಾ ನೋಟ್ ಬ್ಯಾನ್ ಮಾಡಿ ಲಕ್ಷಾಂತರ ನೌಕರಿಗಳನ್ನ ಕಳ್ಕೊಂಡ್ರು, ವ್ಯಾಪಾರಗಳನ್ನ ಕಳ್ಕೊಂಡ್ರು. ಇದು ನರೇಂದ್ರ ಮೋದಿ ಅವ್ರ ಸರ್ಕಾರ. ಮಾಧ್ಯಮದವ್ರು ನೀವು ಅರ್ಥ ಮಾಡ್ಕೊಡ್ರಿ. ಸರ್, ಈಗ ತಿಕೋಟದೊಳಗೆ ದ್ರಾಕ್ಷಿ ಬೆಳೆಗಾರರು ಏನಿದ್ದಾರೆ ಸರ್, ಅವರು ಏನ ಸಲ್ಲಿಸ್ತಾ ಇರುವಂತದ್ದು ವನ ದ್ರಾಕ್ಷಿ ರಫ್ತು ಆಗ್ತಾ ಇರುವಂತದನ್ನ ತಡೆಗಟ್ಟುವಂತ ಇದನ್ನ ಕ್ರಮ ಕೈಗೊಂಡು ಅದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ.